ನಾಯಕರು ಸಂಸದರಾದಂಥ ಸುರೇಶ್ ಅವರನ್ನ ವೇದಿಕೆ ಮಾಡಿಕೊಡ್ತಿದ್ದೀವಿ ಒಗ್ಗಟ್ಟಿಗಾಗಿ. ಹಾಗೆ ನಮ್ಮೆಲ್ಲರ ನೆಚ್ಚಿನ ಯುವನಾಯಕಿ ಕುಸುಮಕ್ ಅವ್ರನ್ನ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿಕ್ಕೆ ವೇದಿಕೆ ಮಾಡಿಕೊಡ್ತಿದ್ವಿ. ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಹನುಮಂತರಾವ್ ಅವ್ರನ್ನ ವೇದಿಕೆ ಮಾಡಿಕೊಡ್ತೀವಿ. ದಯಮಾಡಿ ಹಾಗೆ ಈ ವಾರ್ಡ್ನ ಬಿಬಿಎಂಪಿ ಸದಸ್ಯರು ಶ್ರೀಮತಿ ಮಂಜುಳಾ ಅವ್ರನ್ನ ವೇದಿಕೆಗೆ ಬರ್ಮಾಡ್ಕೊಡ್ತೇವೆ. ಹಾಗೆ ಈ ಆಯೋಜಕರಲ್ಲಿ ಒಬ್ಬರಾದಂತಹ ವೇಲಣ್ಣವರು, ಪಕ್ಕದ ವಾರ್ಡ್ನ ಕಾರ್ಪೊರೇಟರ್ ವೇಲಣ್ಣವ್ರಿಗೆ ವೇದಿಕೆಗೆ ಬರ್ಮಾಡ್ಕೊಳ್ತೀವಿ. ಹಾಗೆ ಈ ಕಾರ್ಯಕ್ರಮದ ಆಯೋಜಕರಲ್ಲಿ ಇನ್ನೊಬ್ಬ ಸ್ನೇಹಿತರು ವಾರ್ಡ್ನ ಕಾರ್ಪೊರೇಟರ್ ಆದಂತಹ ಮೋಹನ್ ಕುಮಾರ್ ಅವರಿಗೆ ವೇದಿಕೆ ಬರ್ಮಾಡ್ಕೊಳ್ತಿದ್ವಿ. ಹಾಗೆ ಕಾರ್ಯಕ್ರಮದ ಪ್ರಭಾರಿಗಳಾದಂತಹ ಸಿದ್ದೇವ್ ಅವರಿಗೆ ವೇದಿಕೆ ಬರ್ಮಾಡ್ಕೊಳ್ತಿದ್ವಿ. ನಮ್ಮ ಸಹೋದರಿ ರೂಪಾಲಿಂಗೇಶ್ವರ ಕಾರ್ಪೊರೇಟರ್ ಅವರನ್ನು ಸಹ ಈ ವೇದಿಕೆಗೆ ಬರ್ಮಾಡ್ಕೊಳ್ತಿದ್ವಿ. ಸರ್ ನಮ್ಮದೆಲ್ಲ ಒಂದೇ ಗುರಿ, ಸಮಾಜಕ್ಕೆ ಜನಗಳು ನಮ್ಮಲ್ಲಿ, ಯಾಕಂದರೆ ಲಗ್ಗೆರೆ ಆಗಲಿ ನಮ್ಮ ಲಕ್ಷ್ಮೀದೇವನಗರ ಆಗಲಿ ಎಲ್ಲ ಜಾಸ್ತಿ ಬಡವರು ಇರುವಂಥ ಜಾಗ. ಹಂಗಾಗಿ ಎಲ್ರಿಗೂ ಏನಾದರೂ ನಮ್ಮ ಕೈಲಿ ಆಗೋವಂಥ ರೀತಿಯಲ್ಲಿ ಸಹಾಯ ಮಾಡಿ ಎಲ್ಲರೂ ಅವರು ಅದೇನೋ ಅಂತಾರೆ ಜನಸೇವೆಯೇ ಜನಾರ್ದನ ಸೇವೆ ಅಂತ. ಆ ರೀತಿಯಲ್ಲಿ ಯಾವುದೋ ನಮ್ಮ ಕೈಲಾಗಿದೆ ಸಣ್ಣ ಪುಟ್ಟ ಮಾಡ್ಕೊಂಡು ನಮ್ಮ ಜನಗಳ ಜೊತೆ ಬೆರೆತ್ಕೊಂಡು ನಮ್ಮ ಜೀವನ ಕಲಿಯೋಣ ಅನ್ನೋ ಮಟ್ಟಕ್ಕೆ ನಾವು ಹೋಗ್ತಾಯಿದ್ದೀವಿ. ಇದೆಲ್ಲ ಇದರಲ್ಲಿ ಏನಂದರೆ ಇದು ಫಲಪೂರ್ತಿ ನಮ್ಮ ಡಿ ಕೆ ಸುರೇಶ್ ಸಾಹೇಬ್ರಿಗೆ ಸೇರಬೇಕು ಅನ್ನೋದು ಒಂದು ಉದ್ದೇಶ ನಮಗೆ. ಕಾಂಗ್ರೆಸ್ ಪಾರ್ಟಿ ಸ್ವಾತಂತ್ರ್ಯ ಬಂದಾಗಿಂದನೂ ಹಿಂದೆಯಿಂದನೂ ಇದಾಗಲಿ ಬಡವ್ರಿಗಂತ ಏನಾದರೂ ಒಂದು ಸೇವೆ ಮಾಡ್ತಾಯಿದ್ದೆ ಒಂದು ಪಕ್ಷ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಪಕ್ಷ. ಸೊ ಆ ದಾರಿಯಲ್ಲಿ ನಾವು ನಮ್ಮದು ಒಂದು ಚಿಕ್ಕದು ಒಂದು ಅಲಿಲಿ ಸೇವೆ ಇರಲಿ ಅಂತೇಳಿ ಈ ಕೆಲಸ ಮಾಡ್ಕೊಂಡು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ತಕ್ಷಣ ಬಿಬಿಎಂಪಿ ಎಲೆಕ್ಷನ್ ಮಾಡುತ್ತೆ ಅಂತ ಹೇಳ್ತು. ತಾವು ಕೂಡ ಪಕ್ಷದ ಮುಖಂಡರಿದ್ದೀರಿ, ಏನು ಹೇಳ್ತೀರಿ? ವಿಳಂಬ ಆಗ್ತಾ ಇದೆ ಸರ್. ವಿಳಂಬ ಆಗೋದಕ್ಕೆ ನಾವು ಹೇಳ್ಬೇಕಂದ್ರೆ ನಮಗೂ ಸತ್ಯ ನಮಗೂ ಗೊತ್ತಿದೆ. ಏನು ಇವತ್ತಿನ ದಿವಸ ಇಲ್ಲ ಈ ಭಾಗದ MLAಗಳೇ ಹೋಗ್ಬಿಟ್ಟು ಕೋರ್ಟಲ್ಲಿ ಸ್ಟೇಗಳು ತಂದಿದ್ದು ಎಲೆಕ್ಷನ್ ಬೇಡ ಅಂತ. ಯಾಕಂದರೆ ಕಾರ್ಪೊರೇಟ್ಗಳ ಎಲೆಕ್ಷನ್ ಆದರೆ ಅವರವರೆಲ್ಲ ಸ್ಥಳೀಯ ಲೀಡರ್ಗಳಾಗ್ತಾರೆ. ಆಮೇಲೆ ಜನಗಳು ಅವ್ರ ಹತ್ರ ಹೋಗಲ್ಲ, ಕಾರ್ಪೊರೇಟ್ಗಳ ಹತ್ರ ಹೋಗ್ತಾ ಇರ್ತಾರೆ ಕಷ್ಟ ಸುಖಕ್ಕೆ. ಏನೇ ಆದರೂ ನನ್ನ ಹತ್ರ ಬರಬೇಕು, ನನ್ನ ಹತ್ರನ ಬಗ್ಗೆ ಇದು ಮಾಡಬೇಕು, ನಾನೇ ಲೀಡ್ರಾಗಿ ಒಬ್ಬನಾಗಿ ನಿಂತ್ಕೋಬೇಕು ಅನ್ನೋದು ಈ ಸ್ಥಳೀಯ ಶಾಸಕರ ಒಂದು ಮನಸ್ಥಿತಿ. ಬೆಂಗಳೂರಿನ 28 ಶಾಸಕರ ಮನಸ್ಥಿತಿನೂ ಅದೇ ರೀತಿ ಇದೆ ಅಂತ. ಅದು ಏನು ಹೇಳ್ತೀವಿ? ಅದೇ ಹೇಳಿದ್ನಲ್ಲ, ಒಂದು ಕಡೆ ಒಂದು ವಿಷಯ, ಒಂದು ಹಾಲಲ್ಲಿ ಇಷ್ಟು ವಿಷಯ ಇದೆ ಅಂದರೆ ಅದು ಹಾಲು ಪೂರ್ತಿ ವಿಷಯ ಆಗುತ್ತೆ ಅಂತೇಳಿ ಒಬ್ಬ MLA ಮನಸ್ಸಲ್ಲಿ ಇದೊಂದು ಇಂಥದ್ರ ಕೆಟ್ಟದ್ದು ಒಂದು ಅಭಿಪ್ರಾಯ ಬಂದಾಗ ಅದನ್ನು ಎಲ್ಲರಿಗೂ ತಿಳುವಳಿ ಕೇಳಿ ಎಲ್ಲರೂ ಆ ಮನಸ್ಥಿತಿಗೆ ತಂದಿಕೊಂಡವ್ರು. ಏನು ಮಾಡೋಕ್ಕಾಗ್ತದೆ?
ಸ್ವಾಮಿಯವ್ರ ಸೇವೆನ ನಾವು ಯಾವ ರೀತಿ ವರ್ಣನೆ ಮಾಡಬೇಕು ಅಂತ ನನ್ನಲ್ಲಿ ಪದಗಳೇ ಇಲ್ಲ. ನಾನು ಜನತಾ ದಳದಿಂದ ನಾರಾಯಣ ಸ್ವಾಮಿ ನನ್ನ ಜೊತೆಯಲ್ಲಿ ಇದ್ದಾರೆ ಅವರು. ನಾನದೇ ಒಂದೊಂದು ಸಾರಿ ಯೋಚನೆ ಮಾಡೋದು, ನಾರಾಯಣ ಸ್ವಾಮಿಯವ್ರಿಗೂ ಆ ಭಗವಂತ ಇನ್ನೂ ಶಕ್ತಿ ಕೊಡಲಿ ಈ ಥರ ಕಾರ್ಯಕ್ರಮಗಳು ಮಾಡೋದಕ್ಕೆ. ಈ ಥರದ ಬೃಹತ್ತಾದ ಆರೋಗ್ಯ ಶಿಬಿರ ಏರ್ಪಾಟ್ ಮಾಡಿರೋದು ನೋಡಿ ಭಾಳ ಸಂತೋಷ ಆಗ್ತಿದೆ ನನಗೆ. ಯಾಕೆಂದರೆ ಸರ್ಕಾರ ಎಷ್ಟೇ ಕೊಟ್ಟರು ಸವಲತ್ತುಗಳನ್ನ ಜನ ಈ ಥರದ ಕಾರ್ಯಕ್ರಮಗಳು ಉಪಯೋಗಿಸ್ಕೊಳ್ಳೋದು ಭಾಳಷ್ಟಿದೆ. ಅದರಲ್ಲಿ ನಮ್ಮ ನಾರಾಯಣ ಸ್ವಾಮಿಯವರು ಈ ಕಾರ್ಯಕ್ರಮದಲ್ಲಿ ಭಾಳ ಮುಂಚೂಣಿಯಲ್ಲಿದ್ದಾರೆ. ಅವರು ಶ್ರೀಮತಿಯವರು, ಅವ್ರ ಜೊತೆಗೆ ನಮ್ಮ ವೇಲು ನಾಯಕರು, ಸಿದ್ದೇಗೌಡರು ಎಲ್ಲ ಸೇರಿ, ಮೋಹನ್ ಕುಮಾರ್ ಅವರು ಎಲ್ಲ ಸೇರಿ ಮಾಡ್ತಿದ್ದಾರೆ. ಈಗ ಎಲೆಕ್ಷನ್ ಮೊದಲು ಒಂದು ದಿವಸ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ರು, ಸುರೇಶ್ ಅವ್ರು ಬಂದಿದ್ದರು ಅವತ್ತು ನಾನು ನೋಡಿದಾಗ ನನಗೆ ಆಶ್ಚರ್ಯ ಆಯಿತು. ಇಷ್ಟೊಂದು ಜನ ಸಂಪಾದಿಸಿಟ್ಟಿದ್ದಾರಲ್ಲಪ್ಪ ನಮ್ಮ ನಾರಾಯಣ ಸ್ವಾಮಿಯವರು ಅಂತ. ನಮ್ಮ ಮುಂದೆ ಹೇಳ್ಕೊಂಬಾರ್ದು ಅವ್ರಿಗೆ. ನಾನು ಅವ್ರ ಜೊತೆಯಲ್ಲೇ ಕೆಲಸ ಮಾಡ್ತಿದ್ವಿ. ಅಕಸ್ಮಾತಿಂದ ನಮಗೆ ಇಲ್ಲಿ ಒಂದು MLA ಸೀಟು ಇಲ್ಲ ಅವ್ರಿಗೆ ಕೊಡಬೇಕಾಯ್ತು, ಇಲ್ಲ ನನಗೆ ಕೊಡಬೇಕಾಯ್ತು, ಇಬ್ಬರಿಗೂ ಇದ್ವಿ. ತಪ್ಪೋಯ್ತು. ಅವ್ರು ಕೊಟ್ಟಿದ್ರೆ ಇವತ್ತು ಆರ್ ಆರ್ ನಗರ ನಮ್ಮ ಹೆಸರಲ್ಲೇ ಇರೋದು, ಇದು ಎಲ್ಲೂ ಹೋಗ್ತಿರ್ಲಿಲ್ಲ. ಆ ಥರದ ಅವತ್ತಿಂದ ಕೆಲಸ ಮಾಡಿರೋರು. ಅದೇ ರೀತಿ ಅವರು ಶ್ರೀಮತಿಯವರು ಸಹ ಜೊತೆಯಲ್ಲಿ ಸೇರಿ ಈ ಥರದ ಕಾರ್ಯಕ್ರಮಗಳನ್ನ ಭಾಳಷ್ಟು ರೂಪಿಸ್ತಿದ್ದಾರೆ. ಅದಕ್ಕೆ ಯಾವ ರೀತಿ ನಾವು ಶ್ಲಾಘನೆ ಮಾಡಬೇಕು ಅಂತ ನನ್ನಲ್ಲಿ ಪದಗಳೇ ಇಲ್ಲ. ನಾರಾಯಣ ಸ್ವಾಮಿ ಅವ್ರು ಕೌನ್ಸಿಲರ್ ಆಗದಿರೋ ಮೊದಲಿಂದನೂ ಮಾಡ್ತಿದ್ದಾರೆ. ಈಗ ಈಗಾಗಲೇ 4 ವರ್ಷ ಆಯ್ತು ಬಿಟ್ಟೋಗಿ. 4 ವರ್ಷನ ಅದು ಎಷ್ಟು ಕಾರ್ಯಕ್ರಮ ಮಾಡೋದು ಅವ್ರಿಗೆ ಜ್ಞಾಪಕ ಇದೆಯಲ್ಲ, ನಮಗೆ ಜ್ಞಾಪಕ ಇದೆ. ನಮ್ಮ ಪ್ರತಿ ಕಾರ್ಯಕ್ರಮಕ್ಕೆ ಕೂಗ್ತಿರ್ತಾರೆ ಅವರು. ಸ್ಟೇಜಲ್ಲಿ ನನಗೆ ಗೊತ್ತೇ ಇಲ್ಲ, ನಾನು ಮರ್ತೋಗಿದ್ದೇನೆ. ಹಣ ಸಹಾಯ ಮಾಡಬೇಕು, ಆಯ್ತಪ್ಪ ನಾವು ಕೊಟ್ಟು ಅಷ್ಟೇ. ಇವತ್ತು ನಾವು ಹುಡುಗನಿಗೆ 17 ವರ್ಷದಿಂದ ಈ ಆಪ್ರೇಷನ್ ಮಾಡಿಸಿರೋದು ಅವನಿಗೆ. ಇವತ್ತು ವೇಲು ನಾಯಕ್ ಜೊತೆ ಎಲ್ಲ ಹುಡುಗ ಆ್ಯಕ್ಟಿವ್ ಕೆಲಸ ಮಾಡ್ತಿದ್ದಾನೆ. ಇದಕ್ಕಿಂತ ಸಂತೋಷ ವಿಚಾರ ಏನು ಬೇಕು ನಮಗೆ? ನಾವೆಲ್ಲ ಹೋಗ್ಬಿಟ್ಟು ಕಾಣದೇ ಇರೋರಿಗೆ ಏನೇನೋ ಕೊಟ್ಟು ಬಂದುಬಿಡ್ತೀವಿ. ನಮ್ಮ ಕಣ್ಣೆದ್ರೊಳಗೆ ಮಾಡಿದ್ರೆ ಅವ್ರು ಯಾವತ್ತಾದ್ರೂ ಒಂದು ಸಹ ತಿಳ್ಕೊಳ್ತಾರೆ ನಮಗೆ. ಆದ್ದರಿಂದ ನಾರಾಯಣ ಸ್ವಾಮಿಯವರಿಗೆ ಇನ್ನೂ ಆ ಭಗವಂತ ಆರೋಗ್ಯ ಐಶ್ವರ್ಯ ಹೆಂಗೆ ಕೊಡ್ತಾನೆ, ಆರೋಗ್ಯ ಅವ್ರಿಗೂ ಮಿಸ್ಸಸ್ ಅವ್ರು ಕೊಟ್ಟು ಕಾಪಾಡಲಿ ಅಂತ ಈ ಮುಖ್ಯನ. ಅದೇ ರೀತಿ ನಮ್ಮ ವೇಲು ನಾಯಕರು ಯಂಗ್ ಆ್ಯಂಡ್ ಡೈನಾಮಿಕ್ ಲೀಡ್ರ್, ಇವರು ನಮ್ಮ ಮೋಹನ್ ಕುಮಾರು, ಸಿದ್ದೇಗೌಡರು ಇವರೆಲ್ಲ ಸೇರಿ ಈ ಭಾಗದಲ್ಲಿ ಭಾಳಷ್ಟು ಪಕ್ಷಕ್ಕೆ ಕೆಲಸ ಮಾಡ್ತಿದ್ದಾರೆ. ಜನ ಇದನ್ನು ಅರ್ಥಕೊಬೇಕಾಗ್ತದೆ. ಯಾಕಂದರೆ ಮೊನ್ನೆ MP ಎಲೆಕ್ಷನ್ ನಡೆದಂಥ ಘಟನೆ ನಾನು ಇಷ್ಟೊತ್ತು ಅದೇ ಕೇಳ್ತೇವೆ ವೇಲು ನಾಯಕ್ ಅವ್ರಿಗೆ, ಯಾಕೆ ಹಿಂಗಾಯಿತು ಅಂತ. ಅದಕ್ಕೆ ನಾವು ಹುಡುಕ್ತಾ ಹೋಗ್ಬೇಕಾಗ್ತದೆ. ಮುಂದಿನ ದಿವಸ ಹುಡುಕೊಳ್ಳೋಣ ಅದನ್ನು. ಇಷ್ಟು ಹೇಳಿ ಮತ್ತೊಮ್ಮೆ ನಾರಾಯಣ ಸ್ವಾಮಿಗೆ ಶುಭವಾಗಲಿ, ಅವ್ರ ಭಗವಂತ ಆರೋಗ್ಯ ಕೊಡಲಿ ಅಂತ ಈ ಮುಖ್ಯನ ನಾನು ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ.
ಹೆತ್ತವರೇ ಸ್ಫೂರ್ತಿ, ಅಪ್ಪ ಅಮ್ಮ ಕೈಲಾಗಿದ್ದು ಮಾಡ್ಕೊಂಡು ಹೋಗ್ತಿದ್ವಿ. ಇವತ್ತು ವೇಲಣ್ಣ, ನಾವು, ಸಿದ್ದೇಗೌಡರು, ಮೋಹನ್ ಕುಮಾರ್ 4 ವಾರ್ಡು ಸೇರಿ ಭಾಗದಲ್ಲಿ ಜನರಿಗೆ ಒಂದಿಷ್ಟು ನಮ್ಮ ಹತ್ರ ಯಾರಾದರೂ ಒಬ್ಬೊಬ್ಬರೇ ಬರ್ತಾರೆ ಹಾಸ್ಪಿಟ್ಲಿಗೆ ಆಪ್ರೇಷನ್ ಮಾಡಿ ಅಂತ. ಹೋದ ವಾರ 2 ಸರ್ಜರಿ ಮಾಡಿಸ್ತೀವಿ, ಮೂಳೆ ಮುದ್ದಿದ್ದು ಸಪ್ತಗಿರಿಲಿ. ಆ ಪೇಷೆಂಟ್ ನೋಡೋಕೆ ಹೋದಾಗ ಒಬ್ಬೊಬ್ಬರೇ ಕಳಿಸೋ ಬದಲು ಒಂದು ಸರಿ ಮೆಗಾ ಕ್ಯಾಂಪ್ ಮಾಡಿ ಯಾರನ್ನ ಇದ್ದರೆ ಆಗಿಬಿಡಲಿ ಅಂತ. ಈಗ ಒಂದು 2-3 ತಿಂಗಳಲ್ಲಿ ಒಂದು 5 ಕ್ಯಾನ್ಸರ್ಗೆ ಸಂಬಂಧಪಟ್ಟಂಥ ಸ್ತನದ ಕ್ಯಾನ್ಸರ್ನ ಆಪ್ರೇಷನ್ನು ಮಾಡಿಕೊಟ್ಟಿದ್ದಾರೆ, ಗರ್ಭಕೋಶದ್ದು ಸೆಟ್ಸ್ ಮಾಡಿಕೊಟ್ಟಿದ್ರು. ಏನಾದರೂ ಇದ್ದರೆ ಐಡೆಂಟಿಫೈ ಆಗ್ಬೋದು ಮಾಡಿ ಅಂತ ನಮ್ಮ ಪೂರ್ಣೋತ್ಸವದ ಕ್ಯಾನ್ಸರ್ ಹಾಸ್ಪಿಟಲ್ ಸಹಕಾರ, ಆಮೇಲೆ ನಮ್ಮ ಒಕ್ಕಲಿಗ ಸಂಘದಿಂದ, ಡೆಂಟಲು ಚಂದ್ರಶೇಖರ್ ಇನ್ಸ್ಟಿಟ್ಯೂಟಿಂದ ಇಯರಿಂಗ್ಗೆ ಇದು ತೊಗೊಂಡು ಉಳಿದಂಥದ್ದು ಸಪ್ತಗಿರಿ ಹಾಸ್ಪಿಟಲ್ ಸಹಕಾರದೊಂದಿಗೆ ಭಾಳ ದೊಡ್ಡ ಕ್ಯಾಂಪ್ ಮಾಡ್ತಿದ್ವಿ. ನಮಗೆ ಒಂದು 3-4 ದಿವಸದಿಂದ ನಾವು ಪ್ರಚಾರ ಸ್ಟಾರ್ಟ್ ಮಾಡಿದ್ಮೇಲೆ ಒಂದು 57-58 ಜನ ಸರ್ಜರಿಗೆ ರಿಜಿಸ್ಟ್ರ್ ಮಾಡಿದರು. ಅವರಿಗೆಲ್ಲ ಮಧ್ಯಾಹ್ನ ಬರೋಕ್ಕೆ ಕೇಳಿದ್ವಿ. ಉದ್ಘಾಟನೆ ಟೈಮಲ್ಲಿ ಬಂದು ಪೇಷೆಂಟ್ಗಳು ಕೂಡ ಕೇಳೋಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಉಳಿದವರು ಬಂದಿದ್ದಾರೆ. ಇಷ್ಟೆಲ್ಲ ಮಾಡಿದ್ರು ಏನು ಸುರೇಶ್ ಅವರ ಕನಸು ನನಸಾಗಿಲ್ಲ, ನೀವೆಲ್ಲ ಅಷ್ಟೆಲ್ಲ ನೋಡಿ, ಜನರ ಮನಸ್ಥಿತಿ ಬದಲಾವಣೆ ಆಗ್ತಾ ಇರ್ತದೆ. ಸುರೇಶ್ ಅಣ್ಣವ್ರು 3 ಸರಿ ಗೆದ್ದಿದ್ರು. ಇವರು ಹೊಸದು, ನಮಗೆ ಹಳ್ಳಿಲಿ ಚೆನ್ನಾಗಿರುತ್ತೆ, ಬೇರೆ ಬೇರೆ ಭಾಷೆಯಲ್ಲೆಲ್ಲ ಕಥೆಗಳು ಹೇಳೋರು. ಮೊದಲು ಒಗ್ದು ಚೆನ್ನಾಗಿ ಆಮೇಲೆ ಅದ್ದಿಟ್ಟಿರು ಅಂತ ಫಸ್ಟ್ ಚೆನ್ನಾಗಿ ಕಾಣುತ್ತೆ ದೂರದ ಬೆಟ್ಟ ನೋಡೋಕ್ಕೆ ನುಣ್ಣಗೆ. ಅವ್ರು ಅಲ್ಲಿ ಮಾಡಿರೋದೇ ತಪ್ಪು. ನಮ್ಮಲ್ಲಿ ನಾನು ಹೇಳಬೇಕು ಅಂದೆ, ನಮ್ಮಲ್ಲಿ ಬೇಡ ಅಂದರು. ಮಂಜುನಾಥ್ ಅವರ ಒಂದು ಮಾತು ಏನಿದೆ ಅದನ್ನು ಮಾತ್ರ ಜನ ನಂಬಿದ್ರು, ಒರಿಜಿನಾಲಿಟಿ ನಂಬಿಲ್ಲ. ಅವ್ರೇನು ಒಳ್ಳೇದು ಮಾಡಿದ್ದಾರೆ ಅಂತೇಳಿ ಮೀಡಿಯಾ ತೋರಿಸಿದ್ದನ್ನು ಅಕ್ಸೆಪ್ಟ್ ಮಾಡಿಕೊಂಡ್ರು. ಅಲ್ಲಿ 3 ವರ್ಷ ಮಾತ್ರ ಒಬ್ಬ ಸದಸ್ಯರು ಇದಾಗ್ಲಿಕ್ಕೆ, ನಿರ್ದೇಶಕರಾಗ್ಲಿಕ್ಕೆ ಅವಕಾಶ ಇರೋದು. 13 ವರ್ಷ ಇದ್ದರು. ಇಲೀಗಲ್ ಅಲ್ವಾ? ಸಾವಿರಾರು ಜನ ನೇಮಕಾತಿ ಆಯಿತು, ಇಲೀಗಲ್ ಮಾಡಿಲ್ವಾ? ಸರ್ಕಾರ ಫೀಸ್ ತೊಗೊಳ್ತಾರೆ, ಪೇಷೆಂಟ್ ಹತ್ರ 2.5 3 ಲಕ್ಷ ತೊಗೊತಾರೆ ಒಂದು ಆಪ್ರೇಷನ್ಗೆ. ಪ್ರೈವೇಟಲ್ಲಿ 5 6 ತೊಗೊತಾರೆ, ಇಲ್ಲ 8 ಲಕ್ಷ ತೊಗೊತಾರೆ. 3 ಲಕ್ಷ ತೊಗೊಳ್ತಾರಲ್ಲ ಪೇಷೆಂಟ್ ಹತ್ರ 3 ಲಕ್ಷ ಯಾಕೆ ತೊಗೊಳ್ತಾರೆ? ಸರ್ಕಾರ ದುಡ್ಡು ಕೊಡಲ್ವಾ? ಡೋನರ್ಸ್ ದುಡ್ಡು ಕೊಟ್ಟಿಲ್ವಾ? ದಾನಿಗಳು ದುಡ್ಡು ಕೊಟ್ಟಿಲ್ಲ? CSR ಫಂಡ್ ಬತ್ತಿಲ್ವಾ? ಜಾಗ ಸರ್ಕಾರದ್ದು, ಬಿಲ್ಡಿಂಗು ಇಂಪೋಸಿಸ್ ಮುಂದೆ ಕಟ್ಕೊಟ್ರು 500-600 ಕೋಟಿ ಹಾಕಿ. ಈ ಥರ ದಾನಿಗಳು ಬಿಲ್ಡಿಂಗ್ ಕಟ್ಕೊಟ್ಟವ್ರೆ. ಪ್ರೈವೇಟ್ ಅವ್ರಿಗೆ ಬಿಲ್ಡಿಂಗ್ ಕಾಸ್ಟ್ ಸೇರಿಸಿ ಬೇಕು, ಬಿಲ್ಡಿಂಗ್ ಕಾಸ್ಟ್ ಅಲ್ಲೇ ತೆಗಿಬೇಕು, ಮಾತ್ರೆ ಇದ್ರದ್ದು ಅಲ್ಲೇ ತೆಗಿಬೇಕು. ಸರ್ಕಾರದ ಸಿಗೋಷ್ಟು ಔಷಧಿಗಳು ಅನುದಾನ ಸಿಗುತ್ತೆ, ಎಲ್ಲ ಸಿಕ್ಕಿ ಮತ್ತೆ ಪೇಷೆಂಟ್ ಹತ್ರ ತೊಗೊಳ್ತಾರೆ. ಒಂದು ಪೇಷೆಂಟ್ ಪ್ರೈವೇಟಲ್ಲಿ 6 ಲಕ್ಷ ಮಾಡ್ತಾರೆ ಅಂದರೆ ಇವ್ರು 3 ಮಾಡ್ತಾರೆ. CSR ಫಂಡಲ್ಲಿ 3 ಲಕ್ಷ ತೊಗೊತಾರೆ, ಪೇಷೆಂಟ್ ಹತ್ರ 3 ತೊಗೊತಾರೆ, ಸರ್ಕಾರ 3 ತೊಗೊತಾರೆ. 9 ಆಯಿತು. ಜಾಗಕ್ಕೆ ಕಾಸ್ಟ್ ಇಲ್ಲ, ಬಿಲ್ಡಿಂಗ್ ಕಾಸ್ಟ್ ಇಲ್ಲ, ಡೋನರ್ಸ್ ಕಟ್ಕೊಟ್ಟಿರೋದು. ಅದರದ್ದು ಬ್ಯಾಂಕ್ ಇಂಟ್ರೆಸ್ಟ್ ಹಾಕಿದ್ರೆ ಇನ್ನು 3 ಲಕ್ಷ ಆಗ್ತದೆ. 12 ಲಕ್ಷ ತೊಗೊಬೇಕು ಆಯ್ತದೆ ಅಲ್ಲಿಗೆ. ಬೇರೆ ಕಡೆ ಲೆಕ್ಕ ಕರೆಕ್ಟಾಗಿ ಹಾಕ್ಕೊಂಡ್ಲಿ ಯಾರಾದ್ರೂ. 13 ವರ್ಷ ಏನು ಮಾಡಿದ್ರು? ಅಲ್ಲಿ ಇದ್ದಿದ್ದೇ ಇಲೀಗಲ್ಲು. ತಮ್ಮ ಈಗ ಯಾಕೆ ಕಾರ್ಪೊರೇಟ್ರು 5 ವರ್ಷ ಕಳೆದು ಹಂಗೆ 20 ವರ್ಷ ಹಂಗೆ ಇಟ್ಕೊಂಡು ಹೋಗ್ಬಿಡ್ಲಿ. ದೇವೇಗೌಡರು ಕುಟುಂಬ ಅಂಥೇಳಿ ಮಾಡ್ಕೊಂಡಿದ್ದು ಎಲ್ಲರಿಗಿಂತ ಜಾಸ್ತಿ ಮಾಡಿದ್ದಾರೆ. ನಿಜವಾಗ್ಲೂ ಏನಾದ್ರು ತನಿಖೆ ಆದರೆ ರಾಜಕಾರಣಿಗಳು ಕಣ್ಣು ಕಾಣ್ತಾರೆ, ಅವ್ರು ಕಣ್ಣು ಕಾಣದ ಮಾಡಿದಾರಲ್ಲ, ಮುಂದೆ ಗೊತ್ತಾಗುತ್ತೆ.